ನಮಸ್ಕಾರ ಸ್ನೇಹಿತರೆ. ನಾವು 12ನೇ ಬಾರಿ ಅಂದರೆ 12ನೇ ದಿನ ಭೇಟಿ ಆಗ್ತಾ ಇದ್ದೇವೆ. ಇವತ್ತು ಡಿಡ್ ಅನ್ನುವ ಕ್ರಿಯಾಪದದ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನು 2 ದಿವಸ ಬೇಕಾಗುತ್ತೆ, ಹೇಳ್ತೇನೆ. ಮತ್ತು ನಾನು ಕಳೆದ ಸಂಚಿಕೆಯಿಂದ ಟೈಟಲ್ ಸ್ವಲ್ಪ ಚೇಂಜ್ ಮಾಡಿದ್ದೇನೆ, ಇಂಗ್ಲೀಷಲ್ಲಿ ಹೇಳಿದ್ದೇನೆ. ಕಲಿಯೋಣ, ನಾವು ಡಸ್ ಕಲಿಯೋಣ, ಡೂ ಕಲಿಯೋಣ ಅಂತಿತ್ತು. ಈಗ ಲೆಟಸ್ ಅಂತ ಹಾಕಿದ್ದೇನೆ. ಅದೇನಿಲ್ಲ, ಲೆಟಸ್ ಲರ್ನ್ ಅಂದರೆ ನಾವು ಕಲಿಯೋಣ, ಲೆಟಸ್ ಗೋ ಅಂದರೆ ನಾವು ಹೋಗೋಣ, ಅದು. ಮತ್ತು ಲೆಟಸ್ ರೀಡ್ ಅಂದರೆ ನಾವು ಓದೋಣ. ಅಲ್ಲಿ ಲೆಟ್ಸ್ ಅಂತ, ಲೆಟಸ್ ಅನ್ನುವ ಸಂಕ್ಷಿಪ್ತ ರೂಪ, ಅದಕ್ಕೆ ಕಾಂಟ್ರಾಸ್ಟ್ ಅಂತಾರೆ ಇಂಗ್ಲೀಷಲ್ಲಿ, ಶಾರ್ಟ್ ಫಾರಮ್ ಅಷ್ಟೇ. ಇವಾಗ ಡಿಡ್ಗೆ ಬರೋಣ ಸ್ನೇಹಿತರೆ. ನೋಡಿ, ಈ ಡಿಡ್ ಅನ್ನೋದು ಹೇಗೆ ಬಂತು ಅಂದರೆ, ನೋಡಿ, ಪ್ರೆಸೆಂಟ್ ಟೆನ್ಸಲ್ಲಿ, ವರ್ತಮಾನದಲ್ಲಿ ಡೂ ಮತ್ತು ಡಸ್ ಎರಡಿರ್ತವೆ. ನಾನು, ನಾವು, ಐ, ವಿ, ನೀನು, ನೀವು, ಯು, ಅವರು, ದೇ. ಮತ್ತು ಇನ್ನೆಲ್ಲ ಕ್ರಿಯಾ ಬಹುವಚನಗಳಿಗೆ ಅದು ಡೂ ಬರ್ತದೆ. ಶಿ, ಹಿ, ಇಟ್ ಎಲ್ಲ ಥರ್ಡ್ ಪರ್ಸನ್. ನೀನು, ಯು ಅನ್ನೋದ ಬಿಟ್ಟು ಎಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಗೊತ್ತಾಯ್ತಾ? ಮೂರನೇ ಏಕವಚನಕ್ಕೆಲ್ಲ ಡಸ್ ಬರ್ತದೆ. ಇಲ್ಲಿ ಎಲ್ಲರಿಗೂ ಡಿಡ್ಡೇ ಬರ್ತದೆ, ಮತ್ತು ಎಲ್ಲರಿಗೂ ವಾಂಟಿಡ್ಡೇ ಬರ್ತದೆ, ಎಲ್ಲರಿಗೂ ಲೈಕ್ ಡೇ ಬರ್ತದೆ. ಜ್ಞಾಪಕ ಇಟ್ಕೊಳ್ಳಿ, ಇದು ಸುಲಭ, ಅದಕ್ಕಿಲ್ಲ. ಆದರೆ ಸ್ವಲ್ಪ ಸಮಯ ಬೇಕಾಗ್ತದೆ. ಅದಕ್ಕೆ 2 ಭಾಗ ಮಾಡಿಕೊಂಡಿದ್ದೇನೆ ಡಿಡ್ಡನ್ನು. ಇದು ಮೊದಲನೇ ಭಾಗ. ಇವತ್ತು ಐ, ವಿ, ಯು, ನಾನು, ನಾವು, ನೀನು, ನೀವು, ಎರಡಕ್ಕೆ ಈ ಡಿಡ್ ಅನ್ನುವ ಕ್ರಿಯಾಪದ. ಇದಕ್ಕೆ ಪಾಸಿಟಿವ್ ಸೆಂಟೆನ್ಸ್, ಸಕಾರಾತ್ಮಕ ವಾಕ್ಯಗಳಲ್ಲಿ ಇದನ್ನು ಬಳಸ್ತೇವೆ. ನಕಾರಾತ್ಮಕ ವಾಕ್ಯಕ್ಕೆ, ನೆಗೆಟಿವ್ ಸೆಂಟೆನ್ಸ್ಗೆ ಬೇರೆ ರೀತಿ ಬರುತ್ತೆ. ಅದೇ ಮುಂದೆ ನೋಡೋಣ. ಐ ಲೈಕ್ಡ್ ಮ್ಯಾಂಗೋ, ನನಗೆ ಮಾವಿನ ಹಣ್ಣು ಇಷ್ಟವಾಯಿತು. ಈಗ ಇಷ್ಟ, ಐ ಲೈಕ್ ಹೇಳ್ತೇವೆ. ಇಷ್ಟವಾಯಿತು, ಲೈಕ್ಡ್. ಐ ಲೈಕ್ಡ್ ಮ್ಯಾಂಗೋ, ಡಿಡ್ ಯು ಲೈಕ್ ಮ್ಯಾಂಗೋ? ನನಗೆ ಮಾವಿನ ಹಣ್ಣು ಇಷ್ಟವಾಯಿತು, ನಿನಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ನೋಡಿ, ವಿ ಲೈಕ್ಡ್ ಮ್ಯಾಂಗೋ, ನಮಗೆ ಮಾವಿನ ಹಣ್ಣು ಇಷ್ಟವಾಯಿತು. ಡಿಡ್ ಯು ಲೈಕ್ ಮ್ಯಾಂಗೋ? ನಿಮಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ನೆಕ್ಸ್ಟ್ ನೋಡಿ, ಯು ಲೈಕ್ಡ್ ಮ್ಯಾಂಗೋ, ನಿನಗೆ ಮಾವಿನ ಹಣ್ಣು ಇಷ್ಟವಾಯಿತು. ಡಿಡ್ ಐ ಲೈಕ್ ಮ್ಯಾಂಗೋ? ನನಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ಇನ್ನೊಮ್ಮೆ ಕೇಳ್ಕೊಡಿ, ಯು ಹೇಳ್ತಾ ಇದ್ದೀನಿ. ಯು ಲೈಕ್ಡ್ ಮ್ಯಾಂಗೋ. ಅಮ್ಮ, ಮಗು ಹೇಳ್ತಾರೆ, ನಿಂಗೆ ಮಾವಿನ ಇಷ್ಟ ಆಯಿತು, ಆದರೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಕೊಡಿಸ್ತಿಲ್ಲ ಅಂತ ಹೇಳ್ತಾರೆ ಮನೆಗೆ ಬಂದು. ಯು ಲೈಕ್ಡ್ ಮ್ಯಾಂಗೋ. ಮಗು ಕೇಳುತ್ತೆ, ಡಿಡ್ ಐ ಲೈಕ್ ಮ್ಯಾಂಗೋ? ನನಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ನೆಕ್ಸ್ಟ್ ನೋಡಿ, ಮಕ್ಕಳು ಹೆಚ್ಚಿಗೆ ಜನ ಇದ್ದಾಗ ಯು ಲೈಕ್ಡ್ ಮ್ಯಾಂಗೋ, ನಿಮಗೆ ಮಾವಿನ ಹಣ್ಣು ಇಷ್ಟವಾಯಿತು. ಡಿಡ್ ವಿ ಲೈಕ್ ಮ್ಯಾಂಗೋ? ನೋಡಿ, ಯು ಬಹುವಚನ ಇದ್ದಾಗ ಯು ಆರ್ ಅಂದರೆ ಆರ್ ವಿ ಅಂತಿದ್ವಲ್ಲ, ಹಾಗೇನೆ. ನೋಡಿ, ಯು ಲೈಕ್ಡ್ ಮ್ಯಾಂಗೋ, ಡಿಡ್ ವಿ ಲೈಕ್ ಮ್ಯಾಂಗೋ? ನಿಮಗೆ ಮಾವಿನ ಹಣ್ಣು ಇಷ್ಟವಾಯಿತು, ನಮಗೆ ಮಾವಿನ ಹಣ್ಣು ಇಷ್ಟವಾಯಿತು. ನೋಡಿ, ಐ ಲೈಕ್ಡ್ ಮ್ಯಾಂಗೋ, ಡಿಡ್ ಯು ಲೈಕ್ ಮ್ಯಾಂಗೋ? ನನಗೆ ಮಾವಿನ ಹಣ್ಣು ಇಷ್ಟವಾಯಿತು, ನಿನಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ವಿ ಲೈಕ್ಡ್ ಮ್ಯಾಂಗೋ, ಡಿಡ್ ಯು ಲೈಕ್ ಮ್ಯಾಂಗೋ? ನಮಗೆ ಮಾವಿನ ಹಣ್ಣು ಇಷ್ಟವಾಯಿತು, ನಿಮಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ಯು ಲೈಕ್ಡ್ ಮ್ಯಾಂಗೋ, ಡಿಡ್ ಐ ಲೈಕ್ ಮ್ಯಾಂಗೋ? ನಿನಗೆ ಮಾವಿನ ಹಣ್ಣು ಇಷ್ಟವಾಯಿತು, ನನಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ನೆಕ್ಸ್ಟ್ ನೋಡಿ, ಯು ಲೈಕ್ಡ್ ಮ್ಯಾಂಗೋ, ಡಿಡ್ ವಿ ಲೈಕ್ ಮ್ಯಾಂಗೋ? ನಿಮಗೆ ಮಾವಿನ ಹಣ್ಣು ಇಷ್ಟವಾಯಿತು, ನಮಗೆ ಮಾವಿನ ಹಣ್ಣು ಇಷ್ಟವಾಯಿತಾ? ಪ್ಲೂರಲ್ ಇದ್ದು. ನೋಡಿ, ಇಷ್ಟ ಆದಮೇಲೆ ಸಾಮಾನ್ಯವಾಗಿ ನಮಗೆ ಬೇಕು ಅನಿಸುತ್ತೆ. ಬೇಕು ಅನಿಸಿದ್ದಾಗ ಎಲ್ಲೋ ಹೋಗಿರ್ತೇವೆ, ಹಣ್ಣಂಗಡಿಗೆ ಹೋಗಿರ್ತೇವೆ, ಆವಾಗ ಈ ಸಂದರ್ಭ ಹಳೆಯದನ್ನು ನೆನೆಸ್ಕೊಳ್ಳೋದು. ಇದು ಬೆಳಿಗ್ಗೆದು, ನೆನ್ನೆದು, ಮೊನ್ನೆದು, ಎಷ್ಟೋ ವರ್ಷದಾದರೂ ಆಗ್ಬೋದು, ಎಲ್ಲದಕ್ಕೂ ಒಂಟಿಟ್ಟೆ ಬರ್ತದೆ. ಈಗ ನೋಡಿ, ಹೇಳ್ತಾರೆ, ಅಮ್ಮ ನನಗೆ ಮಾವಿನ ಇಷ್ಟ ಆಗಿತ್ತಮ್ಮ, ಆದರೆ ನಿಮ್ಮ ಹತ್ರ ಹಣ ಮುಗಿದೋಗಿತ್ತಲ್ಲ, ಅದಕ್ಕೆ ನಾನು ಕೇಳಲಿಲ್ಲ ಅಂತ ಮಗು ಹೇಳುತ್ತೆ. ಅದನ್ನು, ಆ ಸಿಚುಯೇಷನ್ ನಾವು ಬರೀ ಇಂಗ್ಲೀಷನ್ನು ಬರೀ ಪಾಠಕ್ಕೋಸ್ಕರ, ಪರೀಕ್ಷೆಗೋಸ್ಕರ ಕಲಿಬಾರ್ದು, ವ್ಯಾವಹಾರಿಕವಾಗಿ ಕಲಿಬೇಕು. ಅದರ ಕಡೆ ಹೆಚ್ಚು ಗಮನ ಹರಿಸೋಣ. ನೋಡಿ, ನನಗೆ ಮಾವಿನ ಹಣ್ಣು ಬೇಕು ಅನಿಸಿತ್ತು, ನಾನು ಬಯಸಿದ್ದೆ, ಅದಕ್ಕೆ ನೋಡಿ, ಐ ವಾಂಟ್ ಇಟ್. ಐ ವಾಂಟ್ ಇಟ್ ಮ್ಯಾಂಗೋ. ವಾಂಟೆಡ್ ಅನ್ನಬಾರ್ದು ಇಂಗ್ಲೀಷಲ್ಲಿ. ಇದು ಆ್ಯಕ್ಚುಲಾಗಿ ಕನ್ನಡ ಮೀಡಿಯಮಲ್ಲಿ 8ನೇ ಕ್ಲಾಸ್ನಲ್ಲಿ ಇದೆ, ಗೊತ್ತಿಲ್ಲ, ಅದು ಎಷ್ಟು ಮಕ್ಕಳು ಕಲ್ತಿದ್ದಾರೋ ಅದು ಗೊತ್ತಿಲ್ಲ. ಐ ವಾಂಟ್ ಇಟ್ ಮ್ಯಾಂಗೋ. ಡಿಡ್ ಯು ವಾಂಟ್ ಮ್ಯಾಂಗೋ? ನನಗೆ ಮಾವಿನ ಹಣ್ಣು ಬೇಕಿತ್ತು,
ಅಮ್ಮ ಕೇಳ್ತಾರೆ, ಮಗು ನಿನಗೆ ಮಾವಿನ ಹಣ್ಣು ಬೇಕಿತ್ತಾ? ನನಗೆ ಮಾವಿನ ಹಣ್ಣು ಬೇಕಿತ್ತು, ನನಗೆ ಬೇಕು ಅನಿಸಿತು. ನಿನಗೆ ಮಾವಿನ ಹಣ್ಣು ಬೇಕು ಅನಿಸಿತಾ? ನನಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತು, ನಿನಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತಾ? ಐ ವಾಂಟಿಡ್ ಮ್ಯಾಂಗೋ, ಡಿಡ್ ಯು ವಾಂಟ್ ಮ್ಯಾಂಗೋ? ಸಾರಿ, ಬಹುಶಃ ನಾನು ಇಡಿ ಬರೆದ್ಬಿಟ್ಟಿದೆ, ಬರೀಬಾರ್ದು ನೋಡಿ. ಇಷ್ಟೇ, ಈ ಡಿಟ್ ಇದ್ದಾಗ ಎಲ್ಲೂ ಡೂ ಡಸ್, ಅದಕ್ಕೆ ನಿಮಗೆ ಹೇಳಿದೆ ಕಿಂಗ್ ಇದ್ದ ಹಾಗೆ ಇದು. ಡೂ ಆಗಲಿ, ಡಸ್ ಆಗಲಿ, ಡಿಟ್ ಆಗಲಿ, ಡಸಂಟ್ ಆಗಲಿ, ಡಿಂಟ್ ಆಗಲಿ ಇರೋ ಕಡೆ ಕ್ವಶನಲ್ಲಿ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಇಂಗ್ಲೀಷ್ನಲ್ಲಿ ವರ್ಬ್ ಅಂದರೆ ಕ್ರಿಯಾಪದ ಬದಲಾವಣೆ ಆಗಲ್ಲ. ನೀವು ಅಕಸ್ಮಾತ್ ಬರೆದಿದ್ರೆ ಆನ್ಸರಲ್ಲಿ ಎಕ್ಸಾಮಲ್ಲಿ ಅದನ್ನು ಚೇಂಜ್ ಮಾಡಬೇಕು, ಅಳಿಸ್ಬೇಕು, ಹೊಡಿಬೇಕು ನೋಡಿ. ನೆಕ್ಸ್ಟ್ ನೋಡಿ, ವಿ ಲೈಕ್ಡ್ ಮ್ಯಾಂಗೋ. ಈಗ ನಮ್ಗೆ ಇಷ್ಟ ಆಯಿತು, ನಮಗೆ ಬೇಕು ಅನ್ನಿಸಿತು, ನಮಗೆ ಮಾವಿನ ಹಣ್ಣು ಬೇಕು ಅನ್ನಿಸ್ತು. ಮಕ್ಕಳು ತುಂಬ ಜನ ಇದ್ದಾಗ ಒಬ್ಬರಿಗಿಂತ ಹೆಚ್ಚು, ತುಂಬ ಜನ ಅಂದರೆ 50 ಜನ ಇರಬೇಕಾಗಿಲ್ಲ, ಒಬ್ಬರಿಗಿಂತ ಹೆಚ್ಚು. ಒಂದು ಮಗು ಇದ್ದಾಗ ಐ ಹೇಳುತ್ತೆ, ಮಕ್ಕಳು ಜಾಸ್ತಿ ಇದ್ದಾಗ ವಿ ಹೇಳ್ತೀವಿ ಅಷ್ಟೇ ನೋಡಿ. ವಿ ವಾಂಟೆಡ್ ಮ್ಯಾಂಗೋ. ಮಕ್ಕಳು ಹೇಳ್ತಾರೆ, ಅಮ್ಮ ನಮಗೆ ಮಾವಿನ ಹಣ್ಣು ಬೇಕು ಅನ್ನಿಸ್ತು, ನಾವು ಬಯಸಿದ್ವಿ ಮಾವಿನ. ವಿ ವಾಂಟೆಡ್ ಮ್ಯಾಂಗೋ. ಅಮ್ಮ ಕೇಳ್ತಾರೆ, ಏನೋ ಮಕ್ಕಳ ನಿಮಗೆ ಮಾವಿನ ಹಣ್ಣು ಬೇಕಿತ್ತಾ? ಡಿಡ್ ಯು ವಾಂಟ್ ಮ್ಯಾಂಗೋ? ವಿ ವಾಂಟೆಡ್ ಮ್ಯಾಂಗೋ, ಡಿಡ್ ಯು ವಾಂಟ್ ಮ್ಯಾಂಗೋ. ನಮಗೆ ಬೇಕು ಅನ್ನಿಸ್ತು, ನಮಗೆ ಇಷ್ಟ ಆಗಿದ್ದು, ಬೇಕು ಅನ್ನಿಸ್ತು. ವಿ ವಾಂಟೆಡ್ ಮ್ಯಾಂಗೋ, ಡಿಡ್ ಯು ವಾಂಟ್ ಮ್ಯಾಂಗೋ. ನಮಗೆ ಮಾವಿನ ಹಣ್ಣು ಬೇಕು ಅನಿಸಿತು, ನಾವು ಮಾವಿನ ಹಣ್ಣನ್ನು ಬಯಸಿದೆವು, ನೀವು ಮಾವಿನ ಹಣ್ಣನ್ನು ಬಯಸಿದ್ದೀರಾ? ಅಷ್ಟೇ ನೋಡಿ. ನೆಕ್ಸ್ಟು ಅಪ್ಪ ಹೇಳ್ತಾರೆ, ಯು ವಾಂಟೆಡ್ ಮ್ಯಾಂಗೋ. ಮಗಳೇ ನಿನಗೆ ಮಾವಿನ ಹಣ್ಣು ಬೇಕು ಅನ್ನಿಸಿತ್ತು, ನೀನು ಬಯಸ್ತೆ. ಯು ವಾಂಟೆಡ್ ಮ್ಯಾಂಗೋ. ಒಬ್ಬರೇ ಇದ್ದಾಗ ಸ್ನೇಹಿತರಿಗೆ ಯಾರು ಬೇಕಾದ್ರೆ ಹೇಳೋದು, ಯು ವಾಂಟೆಡ್ ಮ್ಯಾಂಗೋ, ನಿನ್ನ ಮಾವಿನ ಹಣ್ಣು ಬೇಕು ಅನಿಸಿತ್ತು, ನೀನು ಇಷ್ಟಪಟ್ಟಿದ್ದೆ. ಯು ವಾಂಟೆಡ್ ಮ್ಯಾಂಗೋ, ಡಿಡ್ ಐ ವಾಂಟ್ ಮ್ಯಾಂಗೋ. ನಿನಗೆ ಮಾವಿನ ಹಣ್ಣು ಬೇಕು ಅನಿಸಿತು, ನೀನು ಮಾವಿನ ಹಣ್ಣನ್ನು ಬಯಸಿದೆ. ಡಿಡ್ ಐ ವಾಂಟ್ ಮ್ಯಾಂಗೋ. ನನಗೆ ಮಾವಿನ ಹಣ್ಣು ಬೇಕು ಅನಿಸಿತಾ, ನಾನು ಮಾವಿನ ಹಣ್ಣನ್ನು ಬಯಸಿದನಾ ಅಂತ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ, ಯು ಲೈಕ್ಡ್ ಮ್ಯಾಂಗೋ, ಅಲ್ಲಿ ಇಷ್ಟಪಟ್ಟರೆ. ಯು ವಾಂಟೆಡ್ ಮ್ಯಾಂಗೋ, ನಿಮಗೆ ಮಾವಿನ ಹಣ್ಣು ಬೇಕು ಅನಿಸಿತು, ನೀವು ಬಯಸಿದಿರಿ. ಯು ವಾಂಟೆಡ್ ಮ್ಯಾಂಗೋ, ನಿಮಗೆ ಮಾವಿನ ಹಣ್ಣು ಬಯಸಿದ್ರಿ, ನಿಮಗೆ ಬೇಕು ಅನ್ನಿಸ್ತು. ಡಿಡ್ ವಿ ವಾಂಟ್ ಮ್ಯಾಂಗೋ? ನೋಡಿ, ಯು ವಾಂಟೆಡ್ ಮ್ಯಾಂಗೋ, ಡಿಡ್ ವಿ ವಾಂಟ್ ಮ್ಯಾಂಗೋ. ನಿಮಗೆ ಮಾವಿನ ಹಣ್ಣು ಬೇಕು ಅನಿಸಿತು, ನಮಗೆ ಮಾವಿನ ಹಣ್ಣು ಬೇಕು ಅನಿಸಿತಾ? ಯು ವಾಂಟೆಡ್ ಮ್ಯಾಂಗೋ, ಡಿಡ್ ವಿ ವಾಂಟ್ ಮ್ಯಾಂಗೋ. ನೀವು ಮಾವಿನ ಹಣ್ಣನ್ನು ಬಯಸಿದಿರಿ, ಪುಸ್ತಕದ ಭಾಷೆ. ಡಿಡ್ ವಿ ವಾಂಟ್ ಮ್ಯಾಂಗೋ, ನಾವು ಮಾವಿನ ಹಣ್ಣನ್ನು ಬಯಸಿದವ. ನಿಮಗೆ ಬೇಕು ಅನ್ನಿಸ್ತು, ನಮಗೆ ಬೇಕು ಅನ್ನಿಸ್ತಾ? ಇಷ್ಟೇ ಅಲ್ಲ ಮಕ್ಕಳೇ, ಸ್ನೇಹಿತರೆ, ಇದರಲ್ಲಿ ಏನೆಲ್ಲ ಕಲಿಬೋದು ನೋಡಿ. ನಾನು ಸಾಮಾನ್ಯವಾಗಿ ನಾನು ಇಂಜಿನಿಯರಿಂಗ್ ಕಾಲೇಜಿನ ಮಕ್ಕಳಿಗೆ ಕೇಳ್ತೀನಿ, ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ, ಏನಪ್ಪ ನೀವೆಲ್ಲ ಪಿ ಯು ಸಿಲಿದ್ದೀರಿ, ನಿಮ್ಗೆ ಏನಾಗಬೇಕು ಅನ್ನಿಸ್ತದೆ, ಈಗ ಲೆಟಸ್ ಗೋ ಬ್ಯಾಕ್ ಟು PU ಕ್ಲಾಸ್ ಅಂತ ಕೇಳ್ತಾ ಇದ್ದೆ. ಅವಾಗ ಕೆಲವು ಮಕ್ಕಳು ಹೇಳ್ತಿದ್ರು, ನಮಗೆ ಡಾಕ್ಟ್ರ್ ಆಗಿ ಇಷ್ಟ ಇತ್ತು. ನಾನು ಹೇಳ್ತಿದ್ದೆ 90% ಇಷ್ಟ ಇದೆ, ಕೆಲವರು ಹೇಳೋದಿಲ್ಲ, ಇಲ್ಲ ಸರ್ ನಾವು ಇಂಜಿನಿಯರೇ ಆಗಬೇಕು ಅಂದ್ಕೊಂಡಿದ್ದು ಅಂತಾರೆ. ಆದರೆ ಕೆಲವು ಮಕ್ಕಳು ಹೀಗೆ ಹೇಳ್ತಾರೆ, ಐ ವಾಂಟೆಡ್ ಟು ಬಿ ಎ ಡಾಕ್ಟರ್ ಅಂತ. ಖಂಡಿತ ತಪ್ಪು. ಬಿ ಅಂದರೆ ಇರುವುದು ಅಂತ, ಬಿಕಮ್ ಅಂದರೆ ಆಗಬೇಕಾಗಿರೋದು, ಆಗಬೇಕಾಗಿತ್ತು ಅಂತ. ಅದನ್ನು ಜ್ಞಾಪಕ ಇಟ್ಕೋಬೇಕು ನೋಡಿ. ಐ ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್, ನನಗೆ ಡಾಕ್ಟರ್ ಆಗಲು ಇಷ್ಟವಿತ್ತು, ಬಯಸಿದ್ದೆ. ನೋಡಿ, ಇಷ್ಟ ಅಂದ ತಕ್ಷಣ ಲೈಕೆ ಬರಲ್ಲ ಇಲ್ಲಿ. ಕನ್ನಡದಲ್ಲಿ ನಾವು ಬಯಸಿದ್ದೆ ಅನ್ನಲ್ಲ, ನಂಗೆ ಡಾಕ್ಟರ್ ಆಗಿ ಇಷ್ಟ ಆಯಿತು ಅಂತ ಹೇಳ್ತೇವೆ. ಐ ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್, ಡಿಡ್ ಯು ವಾಂಟ್ ಟು ಬಿಕಮ್ ಎ ಡಾಕ್ಟರ್. ಇಬ್ಬರು ಮಕ್ಕಳಿದ್ರೆ ವಿ ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್, ಡಿಡ್ ಯು ವಾಂಟ್ ಟು ಬಿಕಮ್ ಎ ಡಾಕ್ಟರ್. ನಮಗೆ ಡಾಕ್ಟರ್ ಆಗಿ ಇಷ್ಟ ಆಯಿತು ನೋಡಿ, ಇಷ್ಟ ಅಂದ ತಕ್ಷಣ ಲೈಕ್ ಹಾಕೋಕ್ಕಾಗಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಕನ್ನಡದಲ್ಲಿ ಒಂದೇ ಥರ ಇರುತ್ತೆ, ಇಂಗ್ಲೀಷ್ನಲ್ಲಿ ಆಗಲ್ಲ. ನೆಕ್ಸ್ಟ್ ನೋಡಿ, ಯು ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್, ಡಿಡ್ ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್. ನಾನು ಯಾರೋ ಮಗು ಅವನಿಗೆ ಇಂಜಿನಿಯರಿಂಗು ಏನೋ ಓದ್ತಾ ಹೇಳ್ತೀನಿ, ನೀವು ಡಾಕ್ಟರ್ ಆಗಿ ಇಷ್ಟ ಆಯಿತು ಅಲ್ವಾ ಮರಿ, ಅಂದರೆ ಯು ಲೈಕ್ ಟು ಬಿಕಮ್ ಎ ಡಾಕ್ಟರ್ ಅನ್ನಬಾರ್ದು. ಯು ವಾಂಟೆಡ್ ಟು ಬಿಕಮ್ ಎ ಡಾಕ್ಟರ್, ಡಿಡ್ ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್. ಇನ್ಯಾರೋ ಮಕ್ಕಳು 2-3 ಜನ ಇದ್ದಾರೆ, ಯು ವಾಂಟೆಡ್ ಟು ಬಿಕಮ್ ಡಾಕ್ಟರ್ಸ್.
ಡಿಡ್ ವಿ ವಾಂಟ್ ಟು ಬಿಕಮ್ ಡಾಕ್ಟರ್ಸ್? ನಿಮಗೆ ಡಾಕ್ಟರ್ ಆಗೋಕ್ಕೆ ಆಸೆ ಇತ್ತು, ನಮಗೆ ಡಾಕ್ಟರ್ ಆಗೋಕ್ಕೆ ಆಸೆ ಇತ್ತು. ಈ ಸಾಮಾನ್ಯ ಇದರಲ್ಲಿ ಲೈಕ್ ಅಂತ ಅಂದರೆ ಇಷ್ಟ ಅಂತ, ಆ ಇಷ್ಟ ಅಂದರೆ ಲೈಕ್ ಹಾಕ್ತೀವಿ. ಆದರೆ ಇಷ್ಟ ಇತ್ತು ಅನ್ನೋ ಕಡೆ ನಾವು ಯಥಾವತ್ತಾಗಿ ಹಿಂದೆನೇ ತಮಗೆ ಹೇಳಿದ್ದೇನೆ, ಕನ್ನಡವನ್ನು ಇಂಗ್ಲೀಷ್ಗೆ ಬದಲಾವಣೆ ಮಾಡಿದ್ರೆ ತುಂಬ ಕೆಟ್ಟೋಗ್ಬಿಡುತ್ತೆ. ಸಂದರ್ಭಕ್ಕೆ ತಕ್ಕ ಹಾಗೆ ನೋಡಿ, ಕನ್ನಡದಲ್ಲಿ ಎಲ್ಲಕ್ಕೂ ಅಷ್ಟೇ, ನಂಗೆ ಡಾಕ್ಟ್ರ್ ಆಗೋಕ್ಕೆ ನನಗೆ ಇಷ್ಟ, ನಮ್ಮ ಮಾವನ ಇಷ್ಟ, ಮಾವನ ತಿನ್ನೋಕ್ಕೆ ಇಷ್ಟ ಆಯಿತು ಅಂತ ಹೇಳ್ತೇವೆ. ಬಟ್ ಇಂಗ್ಲೀಷ್ನಲ್ಲಿ ತಿನ್ನೋಕ್ಕೆ ಇಷ್ಟ ಆಯಿತು ಅನ್ನೋದಕ್ಕೆ ಐ ಲೈಕ್ ಟು ಈಟ್ ಮ್ಯಾಂಗೋ ಅನ್ನೋಕ್ಕಾಗಲ್ಲ. ಐ ವಾಂಟೆಡ್ ಟು ಈಟ್ ಮ್ಯಾಂಗೋ. ದಯವಿಟ್ಟು ಕೆಲವನ್ನ ಗಮನಿಸ್ತಾ ಇರಿ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಈ ಅಂಶವನ್ನು ಗಮನದಲ್ಲಿರಿ. ಈ ಡಿಡ್ಡನ್ನು ಮುಂದಿನ ತರಗತಿಯಲ್ಲೂ ಅಭ್ಯಾಸ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ಸ್.